ಹಾಯ್, ಈ ವಿಡಿಯೋ ನನ್ನ ಸಿಂಪಲ್ ಸೀಮಂತ ಲಾಗ. ನಮ್ಮ ಕಡೆ ಎಲ್ಲ ಸೀಮಂತ ಅಂತ ಕರೆಯಲ್ಲ, ನಾವು ಕುಬ್ಸ ಅಂತ ಕರಿತೀವಿ. ಯೂಶುವಲ್ ಆಗಿ ಕುಬ್ಸನ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಮಾಡ್ತಾರ, ಸೆಕೆಂಡ್ ಟೈಮ್ ಏನ್ ಮಾಡಲ್ಲ. ನಾ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ನಾವು ಮಲೇಷಿಯಾಗ ಶಿಫ್ಟ್ ಆದ್ವಿ. ವಿನಯ್ ಮಲೇಷಿಯಾಗ ಹೋದ್ರು, ನಾ ಇಂಡಿಯಾದಾಗೆ ಇದ್ದೆ ಡೆಲಿವರಿ ಆಗೋವರೆಗೂ. ಹಂಗಾಗಿ ವಿನಯ್ನೇ ಇಲ್ಲಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಕುಬ್ಸ ಏನೋ ಮಾಡಿದ್ರು. ಆ ಸಿಂಪಲ್ ಸೆಲೆಬ್ರೇಷನ್ ದಿನಾನು ನಾನು ಸಿಕ್ಕಾಪಟ್ಟೆ ಹತ್ತಿದ್ದೆ, ಯಾಕಂದ್ರ ವಿನಯ್ ಅವತ್ ಇರ್ಲಿಲ್ಲಲ್ಲ. ನಂಗೆ ಭಾಳ ಅಂದ್ರ ಭಾಳ ಬೇಜಾರಾಗಿತ್ತು. ಒಂದ್ ಹೆಣ್ಣಿನ ಜೀವನದಾಗ ಈ ಪ್ರೆಗ್ನೆನ್ಸಿ ದಿನಗಳಂದ್ರ ಮರೆಯಕ್ ಆಗದೆ ಇರೋ ದಿನಗಳು. ಆ ಟೈಮಿಗೆ ಎಲ್ಲಾ ಹೆಣ್ಮಕ್ಳಿಗೂ ಅವಳ ಗಂಡನ ಜೊತೆನೆ ಇರ್ಬೇಕು ಅನ್ನೋ ಆಸೆ ಇರುತ್ತ. ಅದ್ರ ಜೊತೆಗೆ ಈ ಪ್ರೆಗ್ನೆನ್ಸಿ ಜರ್ನಿ ಒಳಗ ಇಂಪಾರ್ಟೆಂಟ್ ದಿನ ಅಂದ್ರ ಈ ಸೀಮಂತದ ದಿನ. ನಾನು ಈ ಇಡೀ ಪ್ರೆಗ್ನೆನ್ಸಿ ಒಳಗ ಬಯಕೆ ಅಂತ ಬಯಸಿದ್ದಂದ್ರ ಈ ಸೀಮಂತಾನೆ. ಹಂಗಾಗಿ ನನ್ಗೋಸ್ಕರ ವಿನಯ್ ಸಿಂಪಲ್ ಆಗಿ ಫ್ರೆಂಡ್ಸಿಗೆಲ್ಲ ಕರೆದು ಅರೇಂಜ್ ಮಾಡಿದ್ರ. ಅವತ್ತಿನ ದಿನ ಮುಂಜಾನೆ ಜಲ್ದಿನೇ ಎದ್ದು ಫಸ್ಟ್ ಟೆಂಪಲ್ಗೆ ಹೋಗಿ ಬಂದ್ವಿ. ಹೋಗಿ ಬರೋಷ್ಟ್ರಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರು. ನನಗೆ ರೆಡಿ ಆಗಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಮನೆಯಿಂದ ಅವರು ಸ್ವೀಟ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ರ. ಅವಾಗ್ಲೇ ಹೇಳ್ದಂಗ ಈ ಪ್ರೆಗ್ನೆನ್ಸಿ ಟೈಮಿಗೆ ನನ್ನ ಬೈಕೆ ಅಂದ್ರೆ ಇದೇ ಆಗಿತ್ತು. ಇದೆಲ್ಲಾನು ನಾನು ವಿನಯನ್ ಕೈಯಾಗ ಮಾಡಿಸ್ಕೋಬೇಕು ಅಂತೇಳಿ ನಂಗೆ ಆಸೆ ಇತ್ತ. ಹಂಗಾಗಿ ಈ ಸಿಂಪಲ್ ಸೆಲೆಬ್ರೇಷನ್ ಅನ್ಕೊಂಡಂಗೆ ವಿನಯ್ ಅರೇಂಜ್ ಮಾಡಿ ಇದನ್ನೆಲ್ಲ ಮಾಡಿದ್ದು ನಂಗರ ಭಾರಿ ಇಷ್ಟ ಆಯ್ತು. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಬಗ್ಗೆ ಅಂತೂ ಹೇಳಲೇಬೇಕು, ಯಾಕಂದ್ರೆ ಅವ್ರಿಗೆ ನಾ ಜಸ್ಟ್ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಎಲ್ಲಾನು ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ರು. ಮನೆಯಿಂದನೇ ತಾನೇ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು, ಅದ್ರ ಜೊತೆಗೆ ಇಂಡಿಯಾ ಇಂದ ನನಗೋಸ್ಕರ ಸಾರಿ ಬಳಿ ಎಲ್ಲ ತರಿಸಿ ತಗೊಂಡ್ಬಂದಿದ್ರು. ನಂಗರ ಭಾರಿ ಖುಷಿ ಆಯ್ತು. ನನಗೋಸ್ಕರ ಇಂಡಿಯಾ ಇಂದ ತರಿಸಿ ನಂದಿದ್ ಕೇಳಿ ನಂಗರ ನನ್ನ ತವ್ರ ಮನೆಯವರೇ ಕಳ್ಸ್ಯಾರ ಅನ್ನಷ್ಟು ಖುಷಿ ಆಯ್ತು. ಈ ಸೀಮಂತ ಅನ್ನೋದು ಒಂದ್ ಹೆಣ್ಣಿನ ಜೀವನದಾಗ ಮರೆಯಕ್ ಆಗದೆ ಇರೋಂತ ಒಂದ್ ದಿನ. ಇದು ಒಂದ್ ಬರೀ ಸಂಪ್ರದಾಯ ಅಲ್ಲ. ಒಂದ್ ಹೆಣ್ಣು ತಾಯಿ ಆಗಕತ್ತಾಳ ಅಂತಂದ್ರ ಅದು ಒಂದು ಆಕಿಂದು ಹೊಸ ಜೀವನ ಇದ್ದಂಗ. ಆ ಹೊಸ ಜೀವನಕ್ಕ ಎಲ್ಲಾರು ಆಶೀರ್ವಾದ ಮಾಡಿ ಖುಷಿಯಿಂದ ಸಂಭ್ರಮದಿಂದ ಆಚರಿಸೋದೇ ಈ ಸೀಮಂತ. ಫಂಕ್ಷನ್ ಎಲ್ಲ ಮುಗಿಸಿ ಊಟ ಮಾಡೋದ್ರಾಗೆ ಮಧ್ಯಾಹ್ನ 3 ಆಗಿತ್ತು. ನಾನು ಊಟದ ವಿಡಿಯೋಸ್ ಎಲ್ಲ ಅಷ್ಟು ತಗೊಂಡಿಲ್ಲ, ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡಕತ್ತಿದ್ದೆ. ಊಟ ಎಲ್ಲ ಹೊರಗಿಂದನೇ ತರಿಸಿದ್ವಿ, ಬಹಳ ಚಲೋ ಆಗಿತ್ತು ಊಟ. ಆಮೇಲೆ ಹೊರಗ್ ಬಂದು ಒಂಚೂರು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡೆ. ಫೋಟೋಸ್ ಎಲ್ಲ ಮಸ್ತ್ ಬಂದವ, ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೀವೆಲ್ಲಾರು ನನ್ನ ಫ್ಯಾಮಿಲಿ ಅವ್ರ ಇದ್ದಂಗಲ್ಲ, ನೀವೆಲ್ಲಾರು ನನಗ ನನ್ನ ಡೆಲಿವರಿ ಚಲೋ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರೆ. ಮತ್ ಮುಂದಿನ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.